ನನ್ನ ಹೆಸರು ನಮ್ಮ ವಿಜಯಕುಮಾರ್ ಅಂತ. ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮತ್ತು ಸಾಹಿತ್ಯಾಭಿಮಾನಿ, ಕನ್ನಡಾಭಿಮಾನಿ. ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನಾನಿ ಕೆ ನಾರಾಯಣಗೌಡ ನೇತೃತ್ವದಲ್ಲಿರ್ತಕ್ಕಂಥ ಸಂಸ್ಥೆಯಲ್ಲಿ ಬೆಂಗಳೂರು ನಗರದ ಗೌರವಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅಂಬಿಕಾತನಯ ದತ್ತ ದಾರಾ ಬೇಂದ್ರೆಯವರ ಜಯಂತಿಗೆ ಇವತ್ತು ಬಂದು ಧಾರವಾಡಕ್ಕೆ ಬಂದಿದ್ದೀನಿ. ಧಾರವಾಡದಲ್ಲಿ ಬಂದಾಗ ನನಗೆ ತುಂಬ ನೋವಾಯಿತು. ಇಂಥ ಮಹನೀಯರನ್ನು, ಇಂಥ ಇವರು ನಮ್ಮ ದಾರಾ ಬೇಂದ್ರೆಯವರು ಕುತ್ಕೊಳ್ತಾ ಇರ್ತಕ್ಕಂಥ ಜಾಗ, ಕವಿತೆಗಳನ್ನು ರಚನೆ ಮಾಡ್ತಾ ಇರ್ತಕ್ಕಂಥ ಜಾಗ ಇದು ಹಾಳು ಕೊಂಪೆ ಆಗಿದೆ. ದಯವಿಟ್ಟು ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮರ್ಯಾದೆ ಮಾನ ಏನಾದ್ರು ಇದ್ದರೆ ಮೊದಲು ಇದನ್ನು ನೀವು ಸರಿ ಮಾಡಬೇಕು. ಏನು ತಿಳ್ಕೊಂಡಿದ್ದೀರ? ವೀರಪ್ಪ ಮೊಯ್ಲಿಯವರು 93ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಇದು ಹಾಳು. ಅದು ದಾರಾ ಬೇಂದ್ರೆಯವರ ಮನೆ ಪಕ್ಕನೇ ಇದೆ ನೋಡಿ. ಈ ದಾರಾ ಬೇಂದ್ರೆಯವರ ಪಕ್ಕದಲ್ಲೇ ಈ ಒಂದು ಅಡುಗೆ ತಾಣ ಇದೆ. ದಾರಾ ಬೇಂದ್ರೆಯವರು ನಾನು ನೀನು ಆನು ತಾನು ಎಂಬತಕ್ಕಂಥ ಬೇಂದ್ರೆಯವರ ನೆರಳು. ಇದು ಬೇಂದ್ರೆಯವರ ನೆರಳೇನಾಗಿದೆ, ಇವತ್ತು ಕುತ್ಕೊಳ್ಳೋಕ್ಕಾಗಲ್ಲ ನೆರಳು ನೋಡಿ. ಈ ರೀತಿಯಾಗಿ ಆಳು ಕೊಂಪೆ ಆಗಿದೆ. ಇಂಥ ಈ ಒಂದು ನಿಜವಾಗ್ಲೂ ಇದು ನಾಚಿಕೆಗೇಡು. ಸಂಸ್ಕೃತಿಗೆ ಒಂದು ಕನ್ನಡದ ಸಂಸ್ಕೃತಿಯನ್ನು ನಾಶ ಮಾಡಿದ್ದಾರೆ. ಬೇಂದ್ರೆಯವ್ರಿಗೂ ಅವಮಾನ ಇದು, ಕನ್ನಡ ಸಾಹಿತ್ಯ ಲೋಕಕ್ಕೆ ಅವಮಾನ ಇದು. ಏನು ತಿಳ್ಕೊಂಡಿದ್ದಾರೆ? ಇದಕ್ಕೆ ಒಂದು ಬಣ್ಣ ಇಲ್ಲ, ಒಂದು ಲೇಪನವಿಲ್ಲ. ಮತ್ತೆ ಇದಕ್ಕೆ ಏನು ಅಂತ ತಿಳ್ಕೊಂಡಿದ್ದರು? ಕರ್ನಾಟಕ ಸರ್ಕಾರ ಆಗಿರ್ಬೋದು, ಯಾರೇ ಆಗಿರಲಿ, ಸಾಹಿತ್ಯಾಭಿಮಾನಿಗಳಿರ್ತಕ್ಕಂಥ ಈ ಜಾಗದಲ್ಲಿ ದಾರಾ ಬೇಂದ್ರೆಯವರು ವಿಶ್ರಾಂತಿಯ ತಗೊಂಡು ಕವನಗಳ ರಚನೆ ಮಾಡ್ತಕ್ಕಂಥ ಈ ಒಂದು ಬಸ್ ನಿಲ್ದಾಣ ಈ ರೀತಿಯಾಗಿದೆ. ಎಲ್ಲ ಬಸ್ಸುಗಳು ಬಂದು ನಿಲ್ಕೊಳ್ತಾರೆ. ಆದರೆ ಇಲ್ಲಿನ ಉಸ್ತುವಾರಿಗಳು ಯಾರಿದ್ದಾರೆ, ಇಲ್ಲಿನ ಶಾಸಕರಾಗಿದ್ದಾರೆ, ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದಾರೆ, ಇಲ್ಲಿನ ಅಧಿಕಾರಿಗಳಿದ್ದಾರೆ. ತಕ್ಷಣ ಇದನ್ನು ಮಾಡಬೇಕು. ಮಾಡಲಿಲ್ಲ ಅಂತಂದರೆ 1 ತಿಂಗಳಲ್ಲಿ ನಾವು ಬೆಂಗಳೂರು ಮಹಾನಗರದಲ್ಲಿ ಹೇಗೆ ನಾಮಫಲಕವನ್ನು ಬದಲಾವಣೆ ಮಾಡಿದ್ವೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ನಾಮಫಲಕವನ್ನು ಇನ್ನು 1 ತಿಂಗಳಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇದನ್ನು ನೇರವಾಗಿ ನಾವೇ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಶಕ್ತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಇದು ಅಂಬಿಕಾತನೆಯವರಿಗೆ ಮಾಡಿರ್ತಕ್ಕಂಥ ಮೋಸ, ಅಂಬಿಕಾತನೆಯ ಮಾಡ್ತಕ್ಕಂಥ ಅವಮಾನ, ಅದಷ್ಟೇ ಅಲ್ಲ, ಇಡೀ ಸಾಹಿತ್ಯ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅನ್ಯಾಯ ಇದು. ಏನು ಬೇಂದ್ರೆಯವರ ನೆರಳನ್ನು ಈ ರೀತಿ ಮಾಡೋದ ನಿಜವಾಗ್ಲೂ ಮನಸ್ಸಿಗೆ ನೋವಾಗ್ತಾ ಇದೆ. ಈ ರೀತಿ ಆಗೋದು ಅಕ್ಷಮ ಅಪರಾಧ. ಸಂಸ್ಕೃತಿ ಸಚಿವರು ಇದಕ್ಕೆ ಕಡಿಮೆ ಕೊಡಬೇಕು. ಮತ್ತು ಕಾವಲು ಸಮಿತಿ ಅಂತ ಏನಿದೆ, ಅಭಿವೃದ್ಧಿ ಪ್ರಾಧಿಕಾರ ಇದೆ, ಇದನ್ನು ಮಾಡಬೇಕು. ಕುತ್ಕೊಂಡು ಬರಬೇಕು, ಇಲ್ಲಿ ಸುತ್ತಮುತ್ತಲ ಜನಗಳನ್ನು ಕೇಳಬೇಕು. ಇದು ತುಂಬ ಅನ್ಯಾಯ ಆಗಿದೆ. ಇದು ಇನ್ನು 1 ತಿಂಗಳಲ್ಲಿ ಸರಿ ಮಾಡಬೇಕು. ನಿಮಗೆ ಸರಿ ಮಾಡೋದಕ್ಕೆ ನಿಮ್ಮಲ್ಲಿ ಹಣ ಇಲ್ಲ, ನಿಮ್ಮ ಸಂಸ್ಕೃತಿಯಲ್ಲಿ ಕಾಸಿಲ್ಲ ಅಂತಂದರೆ ನಮ್ಮ ಸ್ವಂತ ದುಡಿಮೆಯಿಂದ ದುಡಿತಕ್ಕಂಥ ಹಣದಿಂದ ಈ ಒಂದು ಬಸ್ ನಿಲ್ದಾಣ ತಂಗುತಾಣ ಅಂಬಿಕಾತನೆಯ ದಾರಾ ಬೇಂದ್ರೆಯವರ ಬಸ್ ನಿಲ್ದಾಣ ತಂಗುತಾಣದಿಂದ ನಾವೇ ಇದನ್ನು ಸರಿಪಡಿಸ್ತೀವಿ ಎಂಬತಕ್ಕಂಥ ಭರವಸೆಯನ್ನು ಈ ಧಾರವಾಡದ ಜನತೆಗೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ವಿಜಯಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರದ ಗೌರವಾಧ್ಯಕ್ಷರು. ನಮಸ್ಕಾರ.